ಏನ್ ರವಿ ಒಟ್ಕೊಂಡ ಏನೋ ಮಾತಾಡ್ಬೇಕು ಬವ್ವ ಅಂತಂದಲ್ಲ ಏನು ಏನ್ ಮಾಡ್ದವ ಹೇಳಿದ್ನಲ್ಲ ನಾನು. ಯಾವ ವಿಚಾರ? ಅದೇ ಟ್ಯಾಕ್ಟ್ರ್ ವಿಚಾರ. ಟ್ಯಾಕ್ಟ್ರ್ ತಗೋಬೇಕು, ಹೆಂಗಾರು ಮಾಡಿ ಟ್ಯಾಕ್ಟ್ರ್ ತಗೊಡು ಅಂತಂದ್ನಲ್ಲ. ಏನ್ ಮಾಡಿ ಆ, ನೋಡು ಮನೆ ಮೇಲೆ ಲೋನ್ ತಗೊಟ್ಬಿಟ್ಟು ಟ್ಯಾಕ್ಟ್ರ್ ತಗೊಡು. ಅದೇ ಕಂಗಡಿಯ ನೀನು ನಾನು ತೀರ್ಸ್ಕೊ ಬೈತೀನಂತೆ. ನೋಡು ರವಿ, ಅರ್ಥ ಮಾಡ್ಕೊ ಹೇಳದ ನೀನು. ಅದೇ ಯಾಕಂಗೆ ಆತ್ರ ಬಿದ್ದವನಂಗ ಆಡ್ತಿದ್ದಿ. ಮುಂದಿನ ವರ್ಷಕ್ಕೆ ತಗೊಳ್ಳುವಂತೆ ನೀನ್ ತಕಳ್ದೆ ನಿನ್ನೆ ಯಾರು ತಗೊಂಡರು? ಈಗ ಸಾಲ ಪಳೆಲ್ಲ ಜಾಸ್ತಿ ಅದೇ. ಹೊಲದ ಮೇಲುವೆ ಸಾಲ ತಗೊಬಿಟ್ಟಿವಲ್ಲ ಬ್ಯಾಂಕಲ್ಲಿ. ಮೊದಲು ಅದನ್ನ ತೀರ್ಸ್ಕೊಳ್ಳೋದ. ಎಲ್ಲವ ಹೊಸಿ ಬಡ್ಡಿ ಕಟ್ತಾ ಕೂತಿದಾರ, ತೀರ್ಸಕ್ಕಾಗ್ದಾನೆ ಸುಮ್ಮನೆ ಕಳ್ಗಿಲ್ಕ ಬಿಟ್ಕವು. ಹೊಲ ಜಮೀನೆಲ್ಲ ಇರೋದೊಂದಿಷ್ಟು ಅಗ್ಲ ಅದು ಕಳ್ಗಿಲ್ಕ ಕುತ್ಕೊಬಿಟ್ಟವು. ಸುಮ್ಮನಿರು, ಆಮೇಲೆ ತಗೊಳಕಾಯ್ತದೆ. ಮುಂದಿನ ವರ್ಷಕ್ಕೆ ಎಷ್ಟು ದಿವಸದಿಂದ ಇದ್ದಿ, ಮುಂದಿನ ವರ್ಷ ಗಂಟ ಇರು, ತಗೊಳಕಾಯ್ತದೆ. ಸುಮ್ಮನೆ ಈಗ ದುಡ್ಡು ಕಾಸಿಲ್ದಿರ ಹೊತ್ತಲ್ಲಿ ಸಾಲಗಳೆಲ್ಲ ತಗೊಂಡು ಭಾರಿ ಹಿಂಸೆ ಆಯ್ತದೆ. ಈಗ ಎಲ್ಲರೂ ಒಂದೇ ಸರಿ ಕೈ ಹಾಕಕ್ಕೆ ಹೋಗ್ಬಾರ್ದು. ಮುಂದಿನ ವರ್ಷಕ್ಕೆ ಸಾಲ ಪಲೆಲ್ಲ ಹೊಸಿ ಕಡಿಮೆ ಮಾಡ್ಬಿಟ್ಟು ಆಮೇಲೆ ನಾನೇ ತಗೊಟ್ಟನಂತೆ. ಅದಕ್ಕೆ ಹಿಂಗೆ ಆತ್ರ ಬಿದ್ದವನಂಗೆ ಆಡ್ತಿದ್ದಿ. ನಿಮ್ಮ ಅಪ್ಪನೂ ಹಂಗೆ ಅಂದ್ರು. ನಿಮ್ಮ ಅಪ್ಪನೂ ಕೇಳಿದ್ಕೆ ನಿಮ್ಮ ಅಪ್ಪನೂ ಹಂಗೆ ಅಂತು. ಈಗೇನು ಅಷ್ಟು ಅರ್ಜೆಂಟು, ಆಮೇಲೆ ತಗೊಂಡ್ರೆ ಆಯಿತು ಬಿಡು ಅಂತ ಅಂತು. ಅದಕ್ಕೆ ಸರಿ ಕದ್ ಬಿಡಿ, ರವಿ ಹೇಳಿದ್ರೆ ಅರ್ಥ ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ಅಂದೀವ್ನಿ. ಸಾಲಗೆಲ್ಲ ತೀರಿಸ್ಬಿಟ್ಟು ಮುಂದಕ್ಕೆ ತಗೊಳ್ಳೋದ ಬಿಡು. ನೀನು ಕೇಳೋದೇ ಬೇಡ, ನಾವೇ ತಗೊಳ್ತೀವಿ, ತಗೊಳ್ಳುವೆ. ಈಗ ಬೇಡ ಕಣಪ್ಪ, ಸಾಲ ಅಂದ್ರೆ ಹೆದರಿಕೆ ಆಯ್ತದೆ. ಎಲ್ಲ ಸಾಲ ಫಲ ಮಾಡ್ಕೊಂಡು ದೇಶಕ್ಕೆ ಕಸ ಬಿಟ್ಟು ಹೋಗವ್ರೆ. ಇರಂಗೆ ಕಾಲು ಚಚ್ಕೊ ಹೋಗೋಕ್ಕಾಯ್ತದೆ. ನೀನು ಬೇಡ ಅಂದಿನ ತಗೊಳ್ಳುವೆ, ನಿಧಾನಕ್ಕೆ ತಗೊಂಡ್ರೆ ಆಯಿತು. ಈಗೇನು ಅರ್ಜೆಂಟು, ಏನೋ ಭಾರಿ ವಯಸ್ಸಾಗ್ಬಿಟ್ಟಿದ ನಿನಗೆ. ಮುಂದಿನ ವರ್ಷ ಗಂಟ ಆಯ್ತಿಲ್ವಾ? ಮುಂದಿನ ವರ್ಷ ತಗೊಳ್ಬೇಕಂತ ತಕೋ. ಅದೇ ಗಂಟ ಈಗ ಉಳಿಸ್ಕೊತೀವಲ್ಲ, ದುಡ್ಡು ಪಟ್ಟು ಕೊಟ್ಕೊಂಡು ಉಳಿಸ್ಕೊಳ್ಳೋದ. ಏನು ಟ್ಯಾಕ್ಟ್ರಿ ಇಲ್ಲ ಅಂದ್ಬಿಟ್ಟು ಹೊಲ ಉಡ್ಸೋದು ನಿಲ್ಸ್ಬಿಟ್ಟಿದಾವ. ಐ ಏನು ಹಂಗೆ ಹೊಲ ಉತ್ಬಿಟ್ಟದ? ಪೆಟ್ರೋಲ್ ಎಲ್ಲ ಹಾಕ್ಬೇಡ್ದ? ಪೆಟ್ರೋಲು ಡೀಸೆಲ್ ಏನೇನೋ ಹಾಕ್ಬೇಡ್ದ? ಸುಮ್ಮನಿರು, ಏನು ಹಾಕಿಲ್ಲ. ಮುಂದಿನ ಸಲ ತಗೊಳ್ಳುವೆ, ತಲೆ ಕೆಡ್ಸ್ಕೊಬೇಡ. ನಿಮ್ಮಪ್ಪ ಬೇಡ ಅಂದ್ರು ಕತೆ. ಮುಂದಿನ ಸಲ ನೋಡಕತ್ತೆ, ಸುಮ್ಮನಿರು. ಅದನ್ನೇ ಟ್ಯಾಕ್ಟ್ರು ಸಂಧೆ ಗಂಟ, ಬೆಳಗ್ಗೆಯಿಂದ ಸಂಧೆ ಗಂಟ ಬರೀ ಅದ್ರ ಜಪನೆ ಮಾಡ್ತಾ ಕೂತ್ಕೊತಿದ್ಯಲ್ಲ ನೀನಂತುವೆ. ಬೇಡ ಅಂತ ಹೇಳ್ದಿರ್ತಾನೆ ನಾನು ಅವತ್ತೆಯ. ನಿಮ್ಮ ಅಪ್ಪನು ಬೇಡ ಅಂತು ಅಂತ ಇನ್ನು ಎಷ್ಟು ಸಲ ಹೇಳ್ಬೇಕು ರವಿ ನಿನಗೆ? ಅಲ್ಲ ಕಣವ, ಅದೇ ಕಂಗಾಡಿರಿ ನೀವು. ನನಗೆ ಹೇಳ್ತಾವ್ನಿ ತಗೊಳ್ಳಿ, ಏನೋ ಮಾಡ್ಕೊ ಹೋಯ್ತೀನಿ ಮಟ್ಕೊ ಹೋಯ್ತೀನಿ ಅಂತ. ನೀವ್ ಯಾಕೆ ಹಿಂಗೆ ಆಡ್ತಿದ್ದೀರಿ? ಅರ್ಥನೂ ಮಾಡ್ಕೊಳಕಿಲ್ಲ, ಕುಲನ್ನು ಮಾಡ್ಕೊಳಕಿಲ್ಲ. ತಗೊಳವ ಸುಮ್ಮನೆ, ನೀನು ಹಿಂಗೆ ಆಡ್ಬೇಡ. ಹಿಂಗೆ ಆಡ್ರೆ ಚಂದವಾ? ತಗೊಡು, ಟ್ಯಾಕ್ಟ್ರ್ ಲೋನ್ ತಗೊಡು. ಅಪ್ಪನಿಗೆ ಹೇಳ್ಬಿಟ್ಟು ಲೋನ್ ತೆಗಿಸ್ಕೊಡು. ಏನಾದ್ರು ಇದು ಮಾಡೋಕ್ಕಾಯ್ತದೆ ಕತೆ. ಇಲ್ಲ ಇನ್ನು ಎಷ್ಟು ದಿವಸ ಗಂಟ ಹಂಗೆ ಆಡೋದು? ಲೋ, ಮನೆಯೆಲ್ಲ ನಮ್ಮ ಹೆಸರಲ್ಲಿದ್ದದ? ನಿಮ್ಮ ಅಮ್ಮನ ಹೆಸರಲ್ಲಿ ತಾನೇ ಇರೋದು. ನಿಮ್ಮ ಅಮ್ಮಗೆ ಕರೆದ್ರೆ ಹೋಗಿ ತಂದ್ಕೊಟ್ಟಾಳ. ಇರು, ಹೊಲದ ಮೇಲೆ ತಗೊಳಕಾಯ್ತದೆ. ಮುಂದಿನ ಸಲ ಗಂಟ ಸಾಲ ತೀರ್ಸ್ಬಿಟ್ಟು ನಿಮ್ಮ ಅಮ್ಮನ ಕರೆದ್ಬಿಟ್ಟು ನಾವು ಏನಲ್ಲಿ ಇದನ್ನೆಲ್ಲ ಮಾಡಕ್ಕದ? ಲೋನ್ ಪನ್ನೆಲ್ಲ ತೆಗಿಸ್ಕೊಳಕ್ ಕುತ್ಕೊಳಕ್ಕದ? ನಿಮ್ಮ ಅಮ್ಮ ತಗೊಟ್ಟಾಳ. ನಿಮ್ಮ ಅಮ್ಮ ಕರ್ಕ ಬಂದ್ಬಿಡವ. ಒಂದ್ ಹೇಳಿದ್ರೆ ಇನ್ನೇನು ಅಂದೇಳು ಅರ್ಥ ಮಾಡ್ಕೊಂಡು ಸುಮ್ಮನಿರು. ಅದು ಯಾಕಂಗ ಆತ್ರ ಬಿದ್ದವನಂಗ ಆಡ್ತಾ ಇದ್ದಿ. ನಿಧಾನವಾಗಿ ಕೇಳಿದ್ರೆ ಅರ್ಥ ಮಾಡ್ಕೊಳಕಿಲ್ಲ. ಏನೋ ಹೋಗೋವತ್ತೆ ಓದ್ಕೊ ಹೋಯ್ತಿದ್ರಿ ಅನ್ನಂಗದೆ. ಏನಾರ ಮಗ ಒಂದು ಆಸೆ ಆಸೆ ಇರ್ತದೆ ಮಕ್ಳಿಗೆ, ಈಡೇರ್ಸದ ಮುಟ್ಟದ ಅಂತೀರಾ ನೀವು? ಏನ್ವಿಲ್ಲ, ಬರೀ ನಿಮ್ದೇ ಆಗ್ಬೇಕು ಎಲ್ಲವ. ನಾನು ಏನ್ ಕೇಳಿದೆ ಕೇಳ್ಬಾರ್ದ? ಅದೇ ಕುಳ್ಳಂಗಾಗಿದ್ರೆ ಇರೋದ್ನೆಲ್ಲ ಒರ್ಸ್ ಮನ್ಗಿಸ್ಬಿಡಿವ್ರಿ. ಕುಳ್ಳ ಅಂತ ಸಾಯ್ತಿದ್ರಿ ಸಂಡೆ ಗಂಟಗ. ಕುಳ್ಳ ಮಾಲ ಇಲ್ಲ ನಿನ್ ಮಗ ನಾನು, ಇಲ್ಲ ಕುಳ್ಳನು ಅದ್ನೇಳು ನೀನು. ಅವ್ನು ನೋಡ್ರೆ ಕಾಪತ್ಕೊಂಡು ಒಟ್ಟಿಗೆ ಗೊತ್ತೇ ಇಲ್ಲ. ಆದ್ರೆ ನೀವೇ ಹೋಗೋದು ದಿಸಕ್ಕೆ 12 ಸಲ ಮಾತಾಡ್ಸಕ್ಕೆ. ನಾನು ಒಟ್ಟಿಲಿದ್ರೆ 2 ಸಲ ಮಾತಾಡ್ಸಕ್ಕಿಲ್ಲ ದಿಸಕ್ಕೆ. ಅವನ್ ತಕ ಹೋಗೋದು. ನನ್ನ ಎತ್ಬಿಟ್ಟಿದ್ದೀರಾ, ಅವ್ನ ಎತ್ಬಿಟ್ಟಿದ್ದೀರಾ, ನನಗಂತೂ ಗೊತ್ತಿಲ್ಲ ಕಂತಕೋ. ನನಗಂತೂ ಒಂದು ಚೂರು ಗೊತ್ತಿಲ್ಲ. ಯಾವಾಗ ನೋಡ್ರು ಕುಳ್ಳ. ಸುಮ್ಮನೆ ಈ ಕುಳ್ಳನ್ ಮದುವೆ ಮಾಡಕ್ ಬಂದು ಮಾಲನ್ನ ಎಲ್ಲರೂ ಬೇರೆ ತಗ ಮದುವೆ ಮಾಡಿದ್ರು ಚೆನ್ನಾಗಿರೋದು. ಅವನೇನು ಕುಳ್ಳು ಮಾಲನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಏನ್ ಮದುವೆ ಮಾಡ್ಕೋಗಿದ್ದಾನ? ಆಸ್ತಿ ಪಾಸ್ತಿ ಎಲ್ಲಾನು ನುಂಗಿ ನೀರು ಕುಡಿಯೋದ ಅನ್ಬಿಟ್ಟಯ್ಯ. ಅವನು ಉಪಾಯ ನಮ್ಗೆ ಗೊತ್ತಾಗ್ಲಿಲ್ಲ. ಏನೋ ಒಳ್ಳೆಯವನು ಅಂದ್ಬಿಟ್ಟು ಮಾಡ್ಕೊಟ್ಬಿಟ್ಟ ನಾವು. ಮಾಡ್ಕೊಡ್ತಾವ ಇವನು ಇಲ್ಲಿ ದುಡ್ಡು ಕಾಸೆಲ್ಲರೂ ಇಲ್ಲಿಂದ ಕೆರಿಯಕ್ಕೆ, ಇಲ್ಲಿಂದ ಬಾಚಾಕಕ್ಕೆ ನೋಡ್ತಾ ಕೂತವನೇ ಅವ್ನು ಬೇರೆಯ. ನಿಮ್ಗದ ಅರ್ಥ ಆಯ್ತಾ ಇಲ್ಲ? ನಾನೇನಾದ್ರು ಕೇಳ್ಬಿಟ್ರೆ ನಿಮ್ಗೆ ಸರಿ ಕಾಣಕ್ಕಿಲ್ಲ. ಅವನೇನಾದ್ರು ಬೇಕಾದ್ರೆ ಕಷ್ಟ ಅಂತ ಬಂದ್ಬಿಡೋನು. ಈಗ ಏನೇನೋ ಕಾರಣ ಹೇಳ್ತಿದ್ರಿ ಅಲ್ವಾ ಲೋನ್ ತಗೊಳಕ್ಕೆ? ಲೋನ್ ಬೇಕಾದ್ರೆ ತಗೊಡ್ತಿದ್ರಿ, ಇಲ್ಲಾಂದ್ರೆ ಹೊಲ ಪೆಲ್ಲ ಮಾರೋಗ್ಬಿಡ್ತಿದ್ರಿ. ಮನೆಯವ್ರಿಗಿಂತ ಕಂಡವ್ರೆ ಹೆಚ್ಚಾಗೋದ್ರು, ನಿನ್ ಗಳಿನೇ ಹೆಚ್ಚಾಗೋದ ಮಗನ್ಗಿಂತವ. ನಾನು ಸುಮ್ಮನೆ ನಿಮ್ನ ನಂಬಿ ಮೋಸ ಹೋಯ್ತಾ ಕೂತೀವಿ ಇಲ್ಲಿ. ಬಿಟ್ರೆ ನನಗೆ ಒಂದು ಅಂಗೈಯಾಗಲೇ ಜಾಗ ಬಿಡಕ್ಕಿಲ್ಲ, ಎಲ್ಲ ಅವನ ಹೆಸರಿಗೆ ಬರ್ದು ಬಿಡ್ತಿದ್ರಿ. ಅಂತೇವ್ರ ಏನು ಇವತ್ತು ಅಂತೇವ್ರ ಯಾಕಂತ ತಕೊಳ್ಳಿ. ನಾನು ಬಡ್ಕೊಂಡು ಸಾಯ್ತಾ ಕೂತೀವಿ ಇಲ್ಲಿ. ಯಾರ ಜೊತೆಗಂತ ಒಡ್ಡಾಡನೆ ನಾನು? ಅಪ್ಪನೂ ಹಂಗೆಯಾ? ಇಲ್ಲ ನನ್ನ ಹೆಸರು ಮಾಡ್ಕೊಟ್ಬಿಡಿ. ಹೊಲ ಮನೆ ಎಲ್ಲ ನನ್ನ ಹೆಸರು ಮಾಡ್ಕೊಟ್ಬಿಡಿ. ನಿಮ್ ಜೊತೆ ಒಡ್ದಾಡೋದು ಬೇಡ, ಸಾಯೋದು ಬೇಡ, ನಿಮ್ನ ಗ್ವಾಗರಿದು ಬೇಡ, ಬೇಕಾಗೇ ಇಲ್ಲ. ಹೊಲ ಮನೆ ಏನಿದಾವೋ ನಮ್ಮ ಹೆಸರು ಬರ್ಕೊಟ್ಬಿಡ್ರಪ್ಪ. ನಮ್ಮ ಪಾಡ್ಗೆ ನಾನು ಇದ್ಬಿಡ್ತೀನಿ, ಎಲ್ಲ ನನ್ನ ಹೆಸರು ಬರ್ಕೊಟ್ಬಿಡಿ. ಬೇಕಾಗಿಲ್ಲ ಕತೆ. ಅದು ಏನು ಮಾಡಕ್ಕೆ? ನಾನು ಇರ್ಲಿ, ಎಲ್ಲ ಚೆನ್ನಾಗಿರೋದ, ಒಟ್ಟಿಗೆ ಇರೋದ, ಜೊತೆ ಇರೋದ ಅಂತ ನಾನು ಅಂತಿರೋದು. ಅರೆ ನೀವು ಬೇರೆ ಆಗಕ್ಕೆ ನೋಡ್ತಾ ಇದ್ದೀರಿ. ಅದು ಯಾಕಂಗ್ ಮಾತಾಡ್ತಿದ್ದಿ ನೀನು? ನ್ಯಾಲ್ಗೆ ಇರ್ತಾ ಇರ್ಲಿ. ಏನಿದು ಕುಳ್ಳನ್ ಬಗ್ಗೆ ಹೆಂಗ್ ಮಾತಾಡ್ತಿರೋದು? ಏನು ಅವನೇನು ನನ್ನ ಹಟ್ಟಿಗೆ ಇಟ್ಟಿಲ್ಲ, ಅನ್ನ ಇಲ್ಲ, ಕೊಡಪ್ಪ ಅನ್ಕ ಬಂದಿದ್ದಾನ? ಅವನು ಏನಿದು ಕೇಳಕ್ ಬಂದಿಲ್ಲ. ಅವನಾಗಕ್ಕೆ ನಿನ್ ತಂಗಿನ ಅಲ್ಲಿ ಕರ್ಕೊಂಡು ಸಂಸಾರ ಮಾಡ್ತಾ ಕೂತವನೆ. ನೋಡು ದುಡ್ಡು ಕಸ್ಕಂತೆ
ಅಂತೇನಾಗಿದ್ರೆ ಇಷ್ಟೊತ್ತಿಗೆ ಆಸ್ತಿ ಪಾಸ್ತಿನ ಅವ್ನ ಹೆಸರು ಬರ್ಸ್ಕೊಂಡು ಎಲ್ಲರೂ ಕೇಳಿರೋನು ನಾವೇ ಕೊಟ್ರೆ ಆಗಿ ಇಸ್ಕತಾನೆ. ಅದು ಬ್ಯಾಡ ಅಂತಾನೆ ಬಲವಂತ ಮಾಡಿ ಕೊಟ್ರೆ ಮಾತ್ರ ಇಸ್ಕತಾನೆ. ಏನು ಅಂತೇನು ಅವನು ಏನು ಬರ ಬಂದಿಲ್ಲ. ಕಂಡೋರ್ ದುಡ್ಡು ಆಸೆ ಮಾಡಂತ ಮನ್ಸಲ್ಲ ಅವನು. ಅರ್ಥ ಮಾಡ್ಕೊ ನೀನು. ಅದೇ ಯಾಕೆ ಆಡ್ತಿದ್ದೀನಿ ನೀನು? ಇಲ್ಲಿ ಮಾತಾಡ್ತಾರ ವಿಚಾರ ಏನು? ನೀನು ಯಾಕೆ ಸಂಡೆ ಗಂಟ ಕುಳ್ಳು ವಿಚಾರಕ್ಕೆ ಹೋದಿ ನೀನು? ಏನಾರು ಮಾಡ್ಕೊರಿ. ಈಗ ಲೋನ್ ತಗೊಳಕ್ ಐತಿಲ್ಲ, ಏನ್ ಮಾಡ್ಕೊಂಡಿ ನೀನು? ಹಿರಿಯವ್ರು ಅಂದ್ಬಿಟ್ಟು ನಿಮ್ಮ ಅಪ್ಪ ನಾನು ಇವ್ನಿ ಇವಿ ಆಯ್ತಾ? ನಿಮ್ಮ ಅಪ್ಪನೂ ಆಯ್ತಾ, ನಾನು ಇವ್ನಿ. ಸುಮ್ಮನೆ ಇರಾಗಂಟ ಮರ್ಯಾದಿಂದ ಯಾವರೇನ ಮಾಡ್ಕೊಂಡು ಹೋಗೋದು ಕಲಿ ನೀನು. ಏನೋ ಬೆಳೆ ವರ್ಷಕ್ಕೆ ಬೆಳೆ ಗಿಡ ಹಾಕೊಂಡು ಉತ್ಕೊಂಡು ಪತ್ಕೊಂಡು ಬೇಕಾದ್ರೆ ಆದಾಯ ನಮಗೆ ಕೊಡ್ಬೇಡ. ಸಾಲ ತೀರಿದ್ಮೇಲೆ ಆದಾಯ ಗೀರಿ ಎಲ್ಲ ನೀನೇ ಮಡಿಕೊ. ಸಾಲ ತೀರಗಂಟ ಬಾಯಿ ಮುಚ್ಕೊಂಡು ನಿಂತ್ಕೊಬ್ರು ನೀನು. ಜಾಸ್ತಿ ಹಾಡ್ಬೇಡ. ಏನೋ ತಾಡು. ಇರಾಗಂಟ ಸಾಲಗಿಲ್ಲ ಹೊರ್ಸ್ಬೇಡ್ದು. ಇದ್ದಿ ಪದ್ದಿ ನಾವೇನಾದ್ರು ತೀರ್ತದ ಮಟ್ಟದ ಅಂದ್ರೆ ಇವ್ನೇನು ದುಡ್ಡನ್ನು ಪಾವಳಿ ಹಿಡ್ಕೊಬಿಟ್ಟದೆ. ಏನೇನು ಎತ್ತಿ ಹೇಳ್ಕೊಟ್ಲಾ ಹಂಗಾಡು ಹಿಂಗಾಡು ಅಂತವ? ಓ ಇತ್ತೀಚೆಗೆ ವರ್ಷನೇ ಬದಲಾಗೋಗದಲ್ಲ ನಿಂದು. ಮಾಳ ಬಂದ್ರೆ ಅವಳು ಬೋದ್ ಕಲಿಸ್ತೀವಿ, ಕುಳ್ಳ ಬಂದ್ರೆ ಅವನು ಬೈತಿದಿ, ಈಗ ನಿಮ್ಮ ಅಪ್ಪನು ಬೈತಿದಿ, ನಮ್ಮನು ಬೈತಿದಿ. ಏನೋ ನಾವು ಕುತ್ಕೊಂಡ್ ಕಾಲಕ್ಕೆ ಮಾಡಿ ನೀನು ಒದ್ದಿಯ ಆಚ್ಕಾಗ್ತಿದಿ ಕಂತಕೋ. ನಾವು ಮಾತ್ರ ಮಗ ಮಗ ಅಂತ ಸಾಯ್ತಾ ಕೂತಿರೋದು. ಇರವನ ಒಬ್ಬನು ನೆಟ್ಗಿಲ್ಲ. ಸಂದೆ ಗಂಟ ದುಡ್ಡು ಅಂತ ಸಾಯ್ತಾನೆ. ಏನ್ ಬಾವಳಿ ಬಂದಿದ್ದದ ನಿನ್ಗೆ ದುಡ್ಡನ್ ಬಾವಳಿ? ದುಡ್ಡು ಬೇಕು ಅಂದ್ರೆ ಮರ್ಯಾದಿಂದ ಮಸಿ ಗೊತ್ತಾಯ್ತದ ನಿನಗೆ. ಮಕ್ಳು ಚೆನ್ನಾಗಿರ್ಲಿ, ಜಾಸ್ತಿ ಮಾತಾಡ್ಬೇಡ್ದು, ಕತೆ ಆಡ್ಬೇಡ್ದು, ಅವ್ರಿಗೆ ನೋವು ಮಾಡ್ಬೇಡ್ದು ಅಂತ ನಾವಿದ್ರೆ ಇಲ್ಲಿ ಮಾತಾಡ್ತಾ ಕೂತಾನೆ ಬಾಯಿಗೆ ಬಂದಂಗೆ. ಜ್ಞಾನ ಬೇಕು ಗಣಸ್ಗೆ. ಏನ್ ಮಾತಾಡ್ಬೇಕು, ಏನ್ ಮಟ್ಬೇಕು, ಹೆಂಗಿರ್ಬೇಕು ಅಂತವ. ಅದು ಬಿಟ್ಬಿಟ್ಟು ನಾಟಕ ಆಡ್ತಿದ್ಯಾ ನೀನು? ಮನೇಲಿ ನಾಟಕವ ಏನ್ ನಿಂದು? ನೀನ್ ನಿಮ್ಮ ಅಪ್ಪನಾರು ಕೇಳ್ಕೊ, ನಿಮ್ಮ ಅಮ್ಮನಾರು ಕೇಳ್ಕೊ, ಏನಾರು ಮಾಡ್ಕೊ. ಈ ಸಲ ನಿನ್ ಲೋನ್ ತಕೊಳಕ್ ಐತಿಲ್ಲ. ಈ ಸಲ ನಾವು ಮುಂದಿನ ಸೈಗೂ ಐತಿಲ್ಲ ಕಲ. ಸಾಲ ಫಲ ತೀರ ಗಂಟ ಆಮೇಲೆ ಐತಿಲ್ಲ. ಆಮೇಲೆ ಯಾವಾರ ನಿನ್ ಕೈ ಕೊಡ್ತೀವಿ, ಏನಾರು ಮಾಡ್ಕೊ. ಇಲ್ಲ ಮೊದ್ಲು ವಹಿಸ್ಕೊಂಡು ಸಾಲ ತೀರ್ಸು, ಆಮೇಲೆ ಬೇಕಾದ್ರೆ ಮಾಡ್ಕೊಡಕ್ ಆಯ್ತದೆ. ಅದು ಬಿಟ್ಬಿಟ್ಟು ಬಂದವನೇ ಇಲ್ಲಿ ಬೆಳಗ್ಗೆ ಸಂದೆ ಗಂಟ ಉಣ್ಣಕ್ ಬಿಡಕಿಲ್ಲ, ತಿನ್ನಕ್ ಬಿಡಕಿಲ್ಲ, ಕುತ್ಕೊಳಕ್ ಬಿಡಕಿಲ್ಲ, ನಿಂತ್ಕೊಳಕ್ ಬಿಡಕಿಲ್ಲ. ಟ್ಯಾಕ್ಟ್ರು 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 ಇಲ್ಲಿ ಬವಳ ಬಂದ್ಬಿಟ್ಟಿದ್ದದ. ಟ್ಯಾಕ್ಟ್ರು ಬವಳಿ ನಿನ್ಗೆ ಏನ್ ದುಡ್ಡನ್ ಗಾಡಿ ಹಿಡ್ಕೊಂಡಿದ್ದದ? ಮೊಲ್ಲಗ್ರ ಬಂದಿದ್ದದ ನಿನ್ಗೆ? ಇಲ್ಲ ಓದ್ಕೊಂಡು ಹೋಗ್ರಾಗ ಬಂದಿದ್ದದ? ಯಾಕಂಗ್ ಹೊಟ್ಟೆ ಉರ್ಸ್ತಾ ಇದ್ದೀನಿ ನಮ್ಮನ್ನ? ಗೊತ್ತಾಗ್ಬೇಕು. ನಾಯಿ ಸರಿಯಾಗಿ ಬರ್ತದ ಬಾಯಿಗೆ ಮಾತ್ರವ. ಮರ್ಯಾದಿಂದ ಏನ್ ಮಾಡಕ್ಕಲ್ ನಡಿ ಕೆಲ್ಸವ. ಬಂದವ ನಡಿ ಮೂಗ್ನು ಸಿಂಡಿಸ್ಕೊಂಡು ಇಲ್ಲಿ. ಯಾರ ಮುಂದೆ ಆಡ್ತಾ ಇದ್ದೀನಿ ನಾಟಕವ? ಯಾರ ಮುಂದೆ ಆಡ್ತಾ ಇದ್ದೀಯ ಅಂತ? ಇಲ್ಲಿ ನೀನೇನು ಮಸ್ತಿಲ್ಲ ಕಣಪ್ಪ. ನಿನ್ಗೆ ಎಟ್ಟಿ ಎಲ್ಲಾನು ಕೊಡಕ್ಕೆ ಹೋಗು. ಏನೋ ದೇವ್ರು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ಸವನೆ ಅಂತಾನೆ ಸಂದೆ ಗಂಟ ದುಡ್ಡು ಅಂತ ಸಾಯ್ತಾ ಕೂತವನೆ. ದುಡ್ಡನ್ ಬಾವಳಿ ಬಂದ್ಬಿಟ್ಟದೆ ಅವನಿಗೆ. ಮನೇಲಿರೋರು ಯಾರಿಗೂ ಬೆಲೆ ಇಲ್ಲ, ಏನೂ ಇಲ್ಲ. ದುಡ್ಡು 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 ದುಡ್ಡು. ಯಾವಾಗ ನೋಡಿದ್ರು ದುಡ್ಡು. ಕಷ್ಟಪಟ್ಟು ಮೈ ಬಗ್ಗಿಸಿ ಸಂಪಾದನೆ ಮಾಡು ಗೊತ್ತಾಯ್ತದ ನಿನ್ಗೆ. ಟ್ಯಾಕ್ಟ್ರು ತಕೊಂಡಂತೆ ಟ್ಯಾಕ್ಟ್ರ ನೀನು ಮಾಡಿ ದಬ್ಬಾಕಿ ಪಸಿಯಕ್ಕೆ ಆಮೇಲೆ ಮಾಡಿದ್ರೆ ಆಯ್ತು ಕತೆ. ಹೋಗು ಮಾಡೋ ಕೆಲಸ ಮಾಡು. ನಿಮ್ಮ ಅಪ್ಪನ ಕುಟ ಇದನ್ನೆಲ್ಲ ಹೇಳ್ಬಿಟ್ಟು ಉಗ್ಗಿಸ್ಕೊಂಡು ಮೊಕ್ಕೆ ಮುಸುಡಿಗೆಲ್ಲ ಬಾ. ಕೊನೆಯದಾಗಿ ಈಗ ನೀನು ಲೋನ್ ತಗೊಟ್ಟಿಯಾ ತಗೊಳಕಿಲ್ವಾ ಅಷ್ಟೇ ಹೇಳು. ನಾನು ಹೇಳೋದು ಯಾವಾಗ್ಲೂ ಇದೆ, ಆಯ್ತಿಲ್ಲ ಕಲ. ಲೋನು ಪಾನು ಅನ್ಕೊಂಡು ನೀನು ಮುಂದಕ್ಕೆ ಬರ್ಬೇಡ. ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ಏನ್ ನೀನು ಏನ್ ನಾಟಕ ಆಡ್ತಾ ಇದೀಯಾ? ಇಲ್ಲಿ ನಿಂತ್ಕೊಂಡು ನಾಟಕವಾ? ಆಯ್ತಿಲ್ಲ ಕಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ